ಮನೇಲಿ ಊಟಕ್ಕೆ ಒಬ್ಬಳೇ ಇದ್ದಾಗ ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿ ಈಸಿಯಾಗಿ ಮಾಡೋದು ಟ್ರೈ ಮಾಡ್ತಿರ್ತೀನಿ. ಹಾಗೆಯೇ ಇವತ್ತು ಒಂದು ಓಟ್ಸಿಂದ ಮಾಡೋ ಪೊಂಗಲ್ ತೋರಿಸ್ಕೊಡ್ತಾ ಇದ್ದೀನಿ. ಅರ್ಧ ಕಪ್ಪು ಹೆಸರುಬೇಳೆ ಒಂದು ಕಪ್ಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಒಂದು ಸಣ್ಣ ಕುಕ್ಕರ್ ಪ್ಯಾನ್ಗೆ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಕಪ್ಪು ರೋಲ್ಡ್ ಓಟ್ಸ್, ಹಾಗೆಯೇ ಅರ್ಧ ಸ್ಪೂನು ಕಾಳುಮೆಣಸು, ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಅರಿಶಿನ ಮತ್ತು ಅರ್ಧ ಸ್ಪೂನು ಕಟ್ ಮಾಡಿರುವ ಜಿಂಜರು, ಇಲ್ಲಾಂದರೆ ತುರ್ಕೊಂಡು ಕೂಡ ಹಾಕ್ಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು 4-5 ಗ್ಲಾಸ್ ನೀರು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 4-5 ವಿಸಲು ತೊಗೋತಾ ಇದ್ದೀನಿ. ವಿಸಲ್ ಆಗಿದ ತಕ್ಷಣ ಅಂದರೆ ಅದು ತಣ್ಣಗಾದಮೇಲೆ ಒಂದು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ತುಪ್ಪ ಕೂಡ ಬಳಸ್ಬೋದು. ಹಾಗೆಯೇ ಸಾಸಿವೆ ಮತ್ತು ಹಸಿಮೆಣಸಿನ್ಕಾಯಿ ಒಂದು 4 ಕಟ್ ಮಾಡಿ ಹಾಕ್ಕೊಂಡಿರೋದು. ನೋಡಿ, ಪ್ರೆಷರ್ ಹೋಗಿದೆ. ಕುಕ್ಕರ್ ತೆಗೆದು ಇವಾಗ ಆ ಒಗ್ಗರಣೆನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪೊಂಗಲ್ ಅಕ್ಕಿಲಿ ಹೇಗೆ ಮಾಡ್ತೀವೋ ಅನ್ನದ ಪೊಂಗಲ್ ಹೇಗಿರುತ್ತೋ ಅದೇ ಹದದಲ್ಲಿ ಬಂದಿದೆ. ಆದರೆ ಇದು ಬಿಸಿ ಬಿಸಿನೇ ತಿನ್ಕೋಬೇಕು, ಇಲ್ಲ ಅಂದರೆ ಒಂಥರ ಅಂಟು ಥರ ಅನಿಸುತ್ತೆ. ಬಿಸಿ ಬಿಸಿ ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗೆ. ಟ್ರೈ ಮಾಡಿ ಒಂದ್ಸತಿ ಹೇಗೆ ಬಂದಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಾನಂತೂ ಮನೆಯಲ್ಲಿ ಅಮ್ಮ ಕೊಟ್ಟಿರುವ ಒಂದು ಉಪ್ಪಿನಕಾಯಿ ಅಂದರೆ ಹಮಟೆಕಾಯಿ ಉಪ್ಪಿನಕಾಯಿ ಅದ್ರ ಜೊತೆಗೆ ಸರ್ವ್ ಮಾಡಿಕೊಂಡು ಬಿಸಿ ಬಿಸಿ ತಿಂದೆ. ತುಂಬಾ ಚೆನ್ನಾಗಿ ಬಂದಿತ್ತು.